ಬೀದರ್ನಲ್ಲಿ ಇಬ್ಬರ ಮೇಲೆ ಗುಂಡಿನ ದಾಳಿ ನಡೆಸಿ ಎಟಿಎಂಗೆ ಹಾಕಬೇಕಿದ್ದ 93 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದ ಕಳ್ಳರು ಹೈದರಾಬಾದ್ನಲ್ಲಿ ಪತ್ತೆಯಾಗಿರುವುದು ಗೊತ್ತೇ ಇದೆ. ಇನ್ನು ವಿಚಾರ ತಿಳಿಯುತ್ತಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಹೈದರಾಬಾದ್ ಪೊಲೀಸರು ಬೀದರ್ ಪೊಲೀಸರೊಂದಿಗೆ ಸೇರಿ ದರೋಡೆಕೋರರ ವಿರುದ್ಧ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾಕಾಬಂದಿ ಘೋಷಿಸಲಾಗಿದ್ದು, ಬೀದರ್ ಪೊಲೀಸರೊಂದಿಗೆ ಸೇರಿ ಕಳ್ಳರ ಗ್ಯಾಂಗ್ ಅನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಬೀದರ್ ಪ್ರಕರಣ: ಹೈದರಾಬಾದ್ನಲ್ಲಿ ಓರ್ವ ವ್ಯಕ್ತಿಗೆ ಗುಂಡು. ಬೀದರ್ನಲ್ಲಿ ಇಂದು ಗುಂಡು ಹಾರಿಸಿ ಹಣ ದೋಚಿರುವ ಡೆಡ್ಲಿ ಗ್ಯಾಂಗ್ ಬಗ್ಗೆ ಹೈದರಾಬಾದ್ನಲ್ಲಿ ಬಹಿರಂಗವಾಗಿದೆ. ಈ ಗ್ಯಾಂಗ್ ರಾಯ್ಪುರಕ್ಕೆ ಹೋಗಲು ರೋಷನ್ ಟ್ರಾವೆಲ್ಸ್ನ ಬಸ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಗ್ಯಾಂಗ್ನ ಸದಸ್ಯರು ಬಸ್ ಹತ್ತಲು ಪ್ರಯಾಣ ಕಚೇರಿಗೆ ಬಂದರು. ಅವರನ್ನು ಹಿಂಬಾಲಿಸಿದ ಕರ್ನಾಟಕ ಪೊಲೀಸರು ಅದೇ ಬಸ್ಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಪೊಲೀಸರು ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಅನುಮಾನಿಸಿದ ಕಳ್ಳರು ಟ್ರಾವೆಲ್ ಏಜೆಂಟ್ ಮೇಲೆ ಗುಂಡು ಹಾರಿಸಿದ್ದಾರೆ. ಜೆಬಿ ನ್ಯೂಸ್ ಕನ್ನಡ, ಹೈದರಾಬಾದ್. अरे बाबू, आप कौन है?